ನಮಸ್ಕಾರ. ನಾನಿವತ್ತು ಮೈಸೂರಿನ ಈ ಯರಗನಹಳ್ಳಿಯಲ್ಲಿರುವ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಈ ನೂತನ ಪೂಜಾ ಕಾರ್ಯಕ್ರಮಕ್ಕೆ ಸರ್ಕಾರದ ವತಿಯಿಂದ, ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಾನು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ. ತುಂಬ ಸಂತೋಷ ಆಗ್ತಾಯಿದೆ ಈ ಪೂಜಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರೋದು. ಏಕೆಂದರೆ ವಿಶ್ವಕರ್ಮರು ನಿಮಗೆ ಗೊತ್ತಿದೆ, ಈ ಮೈಸೂರು ಭಾಗದವರೇ ಅಯೋಧ್ಯ ಬಾಲರಾಮನ ವಿಗ್ರಹ ಮಾಡಿದವರು ಇಲ್ಲಿ ಮೈಸೂರಿನವರೇ. ಹಾಗೆ ಮತ್ತು ಶಿಲೆ ಸಹ ರಾಮನ ಶಿಲೆ ಮಾಡಿದ್ದು ಇಲ್ಲಿಂದ ಹೋಗಿದ್ದ ಶಿಲೆನೇ. ಅದು ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ನಾನು ಈ ಮಣ್ಣಲ್ಲಿ ನಿಂತು ಮಾತಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡ್ತಾಯಿದೆ. ನಮ್ಮ ವಿಶ್ವಕರ್ಮ ಜನಾಂಗ ಈ ಇಷ್ಟೆಲ್ಲ ದೇವರುಗಳೆಲ್ಲ ಕಟ್ಟಿ ಇಡೀ ಪ್ರಪಂಚಕ್ಕೇ ವಿಗ್ರಹಗಳು ಕೊಡ್ತಾ ಇದ್ದಾರೆ. ಆದರೆ ಅವ್ರ ಜೀವನ ಮಾತ್ರ ಹಸನಾಗಿಲ್ಲ. ಅದರಿಂದ ನಾನು ಈಗ ನೂತನವಾಗಿ ಅಧ್ಯಕ್ಷ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಸಮಾಜದ ಜನಗಳಿಗೆ ಏನಾದರೂ ಹೊಸತನ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಕೆಲಸ ಮಾಡಬೇಕಂತ ಈಗ ನಾನು ಈ ಜವಾಬ್ದಾರಿ ನನಗೆ ಸರ್ಕಾರ ಕೊಟ್ಟಿದೆ. ಖಂಡಿತ ನಾನು ಸರ್ಕಾರ ಏನು ನನ್ನ ಜವಾಬ್ದಾರಿ ಕೊಟ್ಟಿದೆ ಆ ಕೆಲಸವನ್ನು ಚಾಚು ತಪ್ಪದೆ ಖಂಡಿತವಾಗಿ ನಮ್ಮ ಜನಕ್ಕೆ ನ್ಯಾಯ ಒದಗಿಸೋ ಕೆಲಸ ಮಾಡ್ತೀನಿ. ಸರ್, ಈಗ ತಾವು ವಿಶ್ವಕರ್ಮ ಅಭಿವೃದ್ಧಿ ಅಧ್ಯಕ್ಷರಾಗಿದ್ವಿ. ಸರ್ಕಾರ ಏನು ಅದಕ್ಕೆ ಫಂಡ್ ರಿಲೀಸ್ ಮಾಡಿದೆ ಸರ್? ನನಗೆ 50 ಕೋಟಿ ಕೊಟ್ಟಿದೆ. 50 ಕೋಟಿ. ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಸರ್? ಸಮುದಾಯದ ಜನಸಂಖ್ಯೆ ನಮ್ಮ ಕಾಂತರಾಜ್ ವರದಿ ಪ್ರಕಾರ ಅದು ಇದಾಗಿಲ್ಲ ಅಂತ, ಬಟ್ 15 ಲಕ್ಷ. ಸರ್, ಈಗ ಬೇರೆ ಬೇರೆ ಅಭಿವೃದ್ಧಿ ಬಗ್ಗೆ 100 ಕೋಟಿ 500 ಕೋಟಿ ಹೀಗೆಲ್ಲ ಕೊಡ್ತಾರೆ ಅವರು ಜನಸಂಖ್ಯೆ. ಈಗ ನನಗೆ ನಮ್ಮ ಮಡಿವಾಳ ಮಾಚಿದೇವರಿಗೆ ಬರೀ 30 ಕೊಟ್ಟಿದ್ದಾರೆ, ಕಾಡುಗೊಲ್ಲರಿಗೆ 30 ಕೊಟ್ಟಿದ್ದಾರೆ. ನಮ್ಗೆ ಯಾಕಂದರೆ ನಮ್ಮ ಸಂಖ್ಯೆ ಜಾಸ್ತಿ ಇರೋದು, ಅವ್ರಿಗಿಂತ ನಾವು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಗೆ 50 ಕೋಟಿ ಕೊಟ್ಟಿದ್ದಾರೆ. 50 ಕೋಟಿ ತಾವು ಏನು ಅಭಿವೃದ್ಧಿಗೆ? ಅದು ಸರ್ಕಾರದ ಗೈಡ್ಲೈನ್ಸ್ ಇದೆ, ಸರ್ಕಾರದ ಕಾರ್ಯಕ್ರಮ ಇದೆ. ಆ ಸರ್ಕಾರದ ಕಾರ್ಯಕ್ರಮದ ಏನಿದೆಯೋ ಅದನ್ನು ಮಾತ್ರ ಅದರಿಂದ ಹೊರಗಡೆ ನಾನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೀಗ ಸರ್ಕಾರಕ್ಕೂ ಬೇಡಿಕೆ ಇಡ್ತಾ ಇದ್ದೀನಿ. ಇದೇನು ಸೀಮಿತ ಬಡ್ಜೆಟ್ ಕೊಟ್ಟಿದ್ದಾರೆ ಅದು ನಮ್ಮ ಸಮಾಜಕ್ಕೆ ಇರೋ ಜನಸಂಖ್ಯೆಗೆ ಅನುಗುಣವಾಗಿ, ಅವರ ಸ್ಥಿತಿಗತಿಗೆ ಅನುಗುಣವಾಗಿ ಈಗಾಗಲೇ ಜನಗಣತಿ ಮಾಡ್ತಾ ಇದ್ದಾರೆ. ನಮ್ಮ ಜನಗಣತಿಯಲ್ಲಿ ನಮ್ಮ ಜನಾಂಗದ ಸ್ಥಿತಿಗತಿ ಏನಿದೆ ಅಂತ ನಿಖರವಾಗಿ ಗೊತ್ತಾಗುತ್ತೆ. ಅದರಿಂದ ಸರ್ಕಾರ ಇನ್ನೂ ಹೆಚ್ಚು ಅನುದಾನ ಕೊಡಬೇಕು ಅಂತ ನಾನು ಸರ್ಕಾರದಲ್ಲಿ ಈಗ ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ. ಈಗ ತಾವೇ ಹೇಳಿದ್ರೆ ವಿಶ್ವಕರ್ಮ ಸಮುದಾಯ ಸ್ಥಿತಿಗತಿಗಳು ತುಂಬ ಶೋಚನೀಯವಾಗಿದೆ ಅಂತ ಅಂದ್ಬಿಟ್ಟು ಸ್ವಯಂ ಉದ್ಯೋಗದ ಬಗ್ಗೆ ಏನಾದರೂ ತಾವು ಕಾರ್ಯಕ್ರಮ? ಈಗಾಗಲೇ ನಾನು ಬೆಂಗಳೂರಿನ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜು VC ಅದು ಯೂನಿವರ್ಸಿಟಿ ಆಗಿದೆ. ಈಗ ಅಲ್ಲಿ VC ಹತ್ರ ಹೋಗಿ ಮಾತಾಡಿ ಈಗ ಟೆಕ್ನಾಲಜಿ ಏನಿದೆ ಅಲ್ಲಿ ಬಡಿಗೆಗೆ ಮತ್ತು ಕಮ್ಮಾರಿಕೆಗೆ, ಚಿನ್ನದ ಕೆಲಸಕ್ಕೆ, ಶಿಲ್ಪಿಗೆ 4ಕ್ಕೂ ಅಲ್ಲಿ ಟೆಕ್ನಾಲಜಿ ಇದೆ, ಆ ಕಾಲೇಜಲ್ಲಿ ಇದೆ. ಅದನ್ನು ಸರ್ಕಾರನೂ ನನ್ನ ಒಂದು ಗೈಡೆನ್ಸ್, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಕಾರ್ಯಕ್ರಮ ಇದೆ ಅಲ್ಲಿ. ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟದು ಒಂದು ATTC ಜೊತೆ ಕಾರ್ಯಕ್ರಮ ಇದೆ. ಅದು ನಾನು ಈಗಾಗಲೇ VC ಅವ್ರ ಹತ್ರ ಮಾತಾಡಿದ್ದೀನಿ. ನಾವು ಕಾರ್ಯಾಗಾರಗಳು ಮಾಡಬೇಕು, ನಮ್ಮ ಸಮಾಜಕ್ಕೆ ಒಂದು ಸ್ವಲ್ಪ ಟೆಕ್ನಾಲಜಿ ನೀವು ಪರಿಚಯ ಮಾಡಿಕೊಡ್ಬೇಕು. ಯಾರು ನಿರುದ್ಯೋಗಿಗಳಿದ್ದಾರೆ ನಮ್ಮ ಸಮಾಜದಲ್ಲಿ ಅವ್ರನ್ನ ಇಲ್ಲಿ ವರ್ಕ್ಶಾಪ್ ಮಾಡಿ ಅವರಿಗೆ ಈ ನಮ್ಮ ಕಲೆ ಬಗ್ಗೆ ಹೊಸ ಟೆಕ್ನಾಲಜಿಗೆ ಅವ್ರನ್ನ ಪರಿಚಯಿಸಬೇಕು ಅಂತ ನಾನು ಈಗಾಗಲೇ VC ಅವ್ರ ಹತ್ರ ಅವರು ಮಾತಾಡ್ತಾರೆ. ಎಲ್ಲ ಆತ್ಮೀಯ ನನ್ನ ಬಂಧುಗಳು, ಈ ನೂತನವಾಗಿ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಈ ಭಾಗದ ಮಾದೇಗೌಡರ ಕುಟುಂಬ